ಬಗೆಯ ಕಲ್ಲುಗಳು ಅವನ್ನೆಲ್ಲ ಬಳಸಿಯೇ ಈ ಗೋಡೆಯನ್ನು ಕಟ್ಟಲಾಗಿದೆ ಅಂತ. ಲಕ್ಕುಂಡಿ ಗ್ರಾಮದ ಸುತ್ತಲೂ 7 ಸುತ್ತಿನ ಕೋಟೆ ಇತ್ತು ಅಂತ ಹಿಂದಿನವರು ಹೇಳ್ತಾ ಇದ್ರಂತೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಸುತ್ತ ಇದ್ದ ಗೋಡೆ ಇರಬಹುದಿದು ಅಂತ. ಸುಮಾರು 200-300 ವರ್ಷಗಳ ಹಳೆ ಗೋಡೆ ಅನ್ನುವಂಥ ಅನುಮಾನ ವ್ಯಕ್ತವಾಗಿದೆ. ಕಲ್ಯಾಣ ಚಾಲುಕ್ಯರು ವಿಜಯನಗರರ ಆಳ್ವಿಕೆಯ ನಂತರದಲ್ಲಿ ತೀರಾ ಇತ್ತೀಚೆಗೆ ನಿರ್ಮಾಣವಾದ ಗೋಡೆ ಇರಬಹುದಿದು ಅಂತ ಹೇಳಲಾಗ್ತಾ ಇದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಉತ್ಖನನ ಕಾರ್ಯ ಮಾಡುವ ಪಕ್ಕದಲ್ಲೇ ಒಂದು ಶಾಲೆ ಇತ್ತು. ಆ ಶಾಲೆಯನ್ನು ತೆರವು ಮಾಡಿದಾಗ ಇಲ್ಲಿ ಐತಿಹಾಸಿಕ ಗೋಡೆ ಗೋಚರವಾಗ್ತಾ ಇದೆ. ನಾವಿಲ್ಲಿ ನೋಡ್ತಾ ಇರ್ಬೋದು, ಇದು ಬಹಳ ದಿನಗಳಿಂದ ಇತ್ತು. ಆದರೆ ಈ ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಒಂದು ಶಾಲೆ ಇತ್ತು. ಈ ಶಾಲೆಯನ್ನು ರಾತ್ರಿ ತೆರವು ಮಾಡಿದಂಥ ಸಮಯದಲ್ಲಿ ಇವಾಗ ಕೋಟೆ ಪತ್ತೆಯಾಗಿದೆ. ಈ ಕೋಟೆಯಲ್ಲಿ ಕೂಡ ಸಾಕಷ್ಟು ಪುರಾತನ ಪ್ರಾಚ್ಯ ವಸ್ತುಗಳಿಂದ ಕೂಡ ಈ ಒಂದು ಕೋಟೆ ನಿರ್ಮಾಣ ಮಾಡಿದೆ. ಈ ಗೋಡೆಗಳಲ್ಲಿ ಕೂಡ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಮತ್ತು ಪುರಾತನ ಏನು ಶಿಲೆ ಇಂಥವೆಲ್ಲ ಕೂಡ ಶಾಸನಗಳು ಕೂಡ ಇಟ್ಟುಕೊಂಡು ಕಟ್ಟಿದ್ದಾರೆ. ಇದರ ಹಿನ್ನೆಲೆ ಏನು ಅಂತ ಹೇಳಿ ಕೇಳೋಣ. ನಮ್ಮ ಜೊತೆಗೆ ಮಾತನಾಡಲು ಏನು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದಂಥ ಸಿದ್ದು ಪಾಟೀಲ್ ಇದ್ದಾರೆ, ಅವರನ್ನ ಕೇಳೋಣ. ಸರ್, ಇವಾಗ ಕೋಟೆ ಗೋಚರ ಆಗ್ತಾ ಇದೆ. ಹಿಂದೂ ಇತ್ತು, ಆದರೆ ಇವಾಗ ಇದನ್ನು ತೆರವು ಮಾಡಿದ ನಂತರ ಈ ಕೋಟೆ ಯಾವ ಕಾಲದ್ದು? ಇಲ್ಲಿ ಎಲ್ಲ ಹಳೆ ಪ್ರಾಚ್ಯ ಶಾಸನಗಳನ್ನು ಕೂಡಿ ಕಟ್ಕೊಂಡಿದ್ದಾರೆ. ಏನ್ರಿ ಇದ್ರ ಇತಿಹಾಸ ಅಂತ? ಸರ್, ಈಗ ಲಕ್ಕುಂಡಿ 3 ಕೋಟೆ ಸುತ್ತಿನ ಕೋಟೆ ಇತ್ತು, 3 ಸುತ್ತಿನ ಕೋಟೆ ಇತ್ತು ಲಕ್ಕುಂಡಿ ಅನ್ನೋದಕ್ಕೆ ಈಗ ಒಂದು ಉದಾಹರಣೆ. ಈಗೇನು ನಮ್ಮ ಮುಂದೆ ಇಲ್ಲಿ BH ಪಾಟೀಲ್ ಪ್ರೌಢಶಾಲೆ ಇತ್ತು, ಅದನ್ನು ತೆರವುಗೊಳಿಸಿದ್ವಿ. ತೆರವುಗೊಳಿಸಿದ ನಂತರ ಈಗೆಲ್ಲ ಸಾಕಷ್ಟು ಕೋಟೆ ಗೋಚರವಾಗ್ತಾ ಇದೆ. ಇನ್ನೂ ಕೂಡ ಹಾಲುಗುಂಡಿ ಬಸವೇಶ್ವರ ದೇವಸ್ಥಾನದ ಹತ್ತಿರ ಹಾಗೂ ಈ ಬಯಲು ವಸ್ತು ಸಂಗ್ರಹಾಲಯವನ್ನು ಏನು ಜಾಗ ಖರೀದಿ ಮಾಡ್ತೀವಿ, ಅಲ್ಲಿಯೂ ಸುತ್ತಲೂ ಕೂಡ ಒಂದು ಕಿಲೋಮೀಟರ್ ತನಕನೂ ಕೋಟೆ ಇನ್ನೂ ಗೋಚರವಾಗ್ತಿದೆ ಸರ್. ಅದನ್ನು ಮೇಲಿಂದ ಏನಿದೆಲ್ಲ ಈಗ ಒಂದು 200-250 ವರ್ಷಗಳಿಂದ ಕಟ್ಟಿರ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಸಾಕಷ್ಟು ಪ್ರಾಚ್ಯಾವಶೇಷಗಳನ್ನು ಅದರಲ್ಲಿ ಹಾಕಿ ಕಟ್ಟಿದ್ದಾರೆ. ಈಗೇನು ನಾವು ಉತ್ಖನನದಿಂದ ಎಷ್ಟು ಕೆಳಗೆ ಹೋಗ್ತೀವಿ ಗೊತ್ತಾಗುತ್ತಲ್ಲ, ಅವಾಗ ನಮ್ದು ಏನು ರಿಯಲ್ ಕೋಟೆ ಅವಾಗ ಇತ್ತು ಅನ್ನೋದು ನಿಖರವಾಗಿ ತಿಳಿತೈತೆ ಸರ್. ನಮ್ಮ ಜೊತೆಗೆ ಮಾತನಾಡಲು ಏನು ಸಂಶೋಧಕರಾದಂಥ ಕಟ್ಟಿಮನಿಯವರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಕಟ್ಟಿಮನಿಯವರೇ, ಈಗ ಈ ಕೋಟೆ ನೋಡಿದರೆ, ಕೋಟೆ ಗೋಡೆ ನೋಡಿದರೆ ಯಾವ ಕಾಲದಂತೀರಿ? ಇಲ್ಲೆಲ್ಲ ಈ ಶಿಲಾಶಾಸನಗಳಾಗಿರೋದು ಪ್ರಾಚ್ಯ ವಸ್ತುಗಳಿಂದ ನಿರ್ಮಾಣ ಮಾಡಿದ್ದಾರೆ. ಹಲೋ ಮಾನ್ಯರೇ, ಈ ಲಕ್ಕುಂಡಿಯ ಇತಿಹಾಸದ ಬಗ್ಗೆ ನಾವು ಹೇಳ್ತಿರ್ತೀವಿ. ಲಕ್ಕುಂಡಿಯ ಪ್ರಾಚೀನತೆ ಇವತ್ತು ಲಕ್ಕುಂಡಿಯ ಇತಿಹಾಸದ ಮೇಲೆ ಹೆಚ್ಚು ಜನರ ಕಣ್ಣು ಇರಲಿಕ್ಕೆ ಕಾರಣ ಈ ನೆಲವನ್ನಾಗದಂತೆ ಇಲ್ಲಿ ಸಾಕಷ್ಟು ಬಂಗಾರದ ಏನು ಆಭರಣಗಳು, ನಾಣ್ಯಗಳು, ಜೊತೆಗೆ ಇಲ್ಲಿ ಪ್ರತಿಯೊಂದು ಮನೆ ಏನದ ಗುಡಿಯ ಮೇಲೆ ನಿರ್ಮಾಣ ಆಗಿದೆ ಅಂತ ಏನು ಹೇಳ್ತೀವಿ. 101 ಗುಡಿ, 101 ಬಾವಿ, 101 ಈಶ್ವರಲಿಂಗು ಇದ್ವಾ ಅಂತ ಪ್ರಶ್ನೆ ಮಾಡೋರು ಇದ್ದಾರೆ. 101 ಗುಡಿ ಇದ್ದು 1893ರಾಗ 50 ಗುಡಿಗೆ ಹಾಳಾಗಿದ್ದಾವೆ, 50 ಉಳಿದಾವಂತ ಬ್ರಿಟಿಷರ 1893 ಕಾಲದೊಳಗೆ ಬರೆದಿರುವಂಥ ಪುಸ್ತಕನೂ ಇದೆ. ಇಲ್ಲೇ ಪುಸ್ತಕದ ಹೆಸರು ಹೇಳೋಕ್ಕಿಂತ ಮೊದಲ ಈ ಲಕ್ಕುಂಡಿ ಇತಿಹಾಸ ಅಂದರೆ ಲಕ್ಷ್ಮಿಯ ಊರಂತ ಅದೇ ಹೇಳಿಬಿಡುತ್ತೆ ನಿಮಗೆ. ಲಕ್ಷ್ಮಿಯ ಊರು ಅಂತಂದರೆ ಸಕಲ ಸಂಪತ್ಭರಿತವಾದಂಥ ಲಕ್ಕುಂಡಿ ಇಡೀ ಭೂಮಿಯ ಮೇಲೆ ಇಂದ್ರನ ಅಮರಾವತಿಗಿಂತಲೂ ಲಕ್ಕುಂಡಿ ಹೆಚ್ಚು ಸಂಪತ್ತಿದ್ದದಕ್ಕೆ ಅದು ಭೂಮಿಯ ಮೇಲೆ ಬಂತು. ಇಂದ್ರನ ಅಮರಾವತಿ ಸಂಪತ್ತು ಕಡಿಮೆ ಇದ್ದಿದ್ದಕ್ಕೆ ಅದು ಆಕಾಶಕ್ಕೆ ಹೋಯ್ತು ಅಂತೇನು ಶಾಸನದೊಳಗೆ ವರ್ಣನೆ ಅದ. ಅಂಥ ಶಾಸನಗಳು ಇಲ್ಲೇ ಸಾಕಷ್ಟು ಇದರ ಇತಿಹಾಸದ ಮೇಲೆ ಹೊಸ ಬೆಳಕು ಬಿರ್ತಾವು. ಈ ಲಕ್ಕಿ ಗುಂಡಿ ಅನ್ನುವಂಥ ಹೆಸರು ನಾನು ಹೇಳ್ತಿರ್ತೀನಿ ಪದೇ ಪದೇ. ಲಕ್ಕಿ ಗುಂಡಿ ಅಂದರೆ, ಲಕ್ಕಿ ಅಂತಂದರೆ ಕನ್ನಡದೊಳಗೆ ಲಕ್ಕಿ, ಲಕುಮಿ, ಲಕುಮಿಕರ, ಆಮ್ಯಾಗ ಲಕ್ಕಿ ಗುಂಡಿ ಅಂತ ಕರಿಬೇಕಾದ್ರೆ ಲಕ್ಕಿ ಅನ್ನುವಂಥ ಶಬ್ದ ಕನ್ನಡ, ಲಕ್ಷ್ಮಿ ಅನ್ನುವಂಥ ಶಬ್ದ ಸಂಸ್ಕೃತ. ಹೀಗಾಗಿ ಇಲ್ಲೇ ಏನು ಲಕ್ಷ್ಮಿ ಇಲ್ಲೇ ಲಕ್ಕಿ ಗುಂಡಿ ಅಂತ ಕರೆದ್ರು, ಅದು ಲಕ್ಕಿ ಗುಂಡಡಿ ಹೋಗಿ ಲಕ್ಕಿ ಗುಂಡಿ ಅಂತ ಆಗಿ ನಂತರ ಲಕ್ಕುಂಡಿ ಆಗಿದೆ ಅನ್ನೋದು ನಿಮ್ಗೆ ಆ ಲಕ್ಕುಂಡಿಯ ನಿಷ್ಪತ್ತಿ ಹೇಳ್ಬೇಕಾದ್ರೆ ಇಂಥ ಲಕ್ಕಿ ಅನ್ನೋ ಶಬ್ದ ಕನ್ನಡದೊಳಗೆ ಲಕ್ಕಿ ಅಂತ ಕರೆದ್ರೆ ಕನ್ನಡ ಜೊತೆಗೆ ಬಂಗಾಲಿ ಭಾಷೆ ಸುದ ಸಾಮತೆಯನ್ನು ತೋರಿಸ್ಕೊಡ್ತದೆ. ಅಲ್ಲಿ ಸಹ ಲಕ್ಕಿ ಅಂದರೆ ಲಕ್ಷ್ಮೀನೇ ಸಂಸ್ಕೃತದಲ್ಲಿ. ಹೀಗಾಗಿ ನಮ್ಮ ಕನ್ನಡ ಭಾಷೆಯ ಜೊತೆಗೆ ಬಂಗಾಲಿ ಭಾಷೆಯೂ ಸಾಮ್ಯತೆಯನ್ನು ಇಲ್ಲಿ ತೋರಿಸ್ಕೊಡ್ತದೆ. ಕೋಟೆಯ ಗೋಡೆ ಗೋಚರವಾಗ್ತಾ ಇದೆ. ಇದರ ಇತಿಹಾಸ ಕೇಳ್ಪಟ್ರೆ ಇದು ಬಾದಾಮಿ ಚಾಲುಕ್ಯರ ಕಾಲದಿಂದ ಹಿಡಿದು ವಿಜಯನಗರ ಕಾಲದ ಆಳ್ವಿಕೆಯಲ್ಲಿ ಈ ಒಂದು ಕೋಟೆ ಗೋಡೆಯನ್ನು ನಿರ್ಮಾಣ ಮಾಡಿದ್ರು. ಇದೊಂದು 7 ಸುತ್ತಿನ ಕೋಟೆ ಬಗೆಯ ಕಲ್ಲುಗಳು ಅವನ್ನೆಲ್ಲ ಬಳಸಿಯೇ ಈ ಗೋಡೆಯನ್ನು ಕಟ್ಟಲಾಗಿದೆ ಅಂತ. ಲಕ್ಕುಂಡಿ ಗ್ರಾಮದ ಸುತ್ತಲೂ 7 ಸುತ್ತಿನ ಕೋಟೆ ಇತ್ತು ಅಂತ ಹಿಂದಿನವರು ಹೇಳ್ತಾ ಇದ್ರಂತೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಸುತ್ತ ಇದ್ದ ಗೋಡೆ ಇರಬಹುದಿದು ಅಂತ.
ಸುಮಾರು 200-300 ವರ್ಷಗಳ ಹಳೆ ಗೋಡೆ ಅನ್ನುವಂಥ ಅನುಮಾನ ವ್ಯಕ್ತವಾಗಿದೆ. ಕಲ್ಯಾಣ ಚಾಲುಕ್ಯರು ವಿಜಯನಗರರ ಆಳ್ವಿಕೆಯ ನಂತರದಲ್ಲಿ ತೀರಾ ಇತ್ತೀಚೆಗೆ ನಿರ್ಮಾಣವಾದ ಗೋಡೆ ಇರಬಹುದಿದು ಅಂತ ಹೇಳಲಾಗ್ತಾ ಇದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಉತ್ಖನನ ಕಾರ್ಯ ಮಾಡುವ ಪಕ್ಕದಲ್ಲೇ ಒಂದು ಶಾಲೆ ಇತ್ತು. ಆ ಶಾಲೆಯನ್ನು ತೆರವು ಮಾಡಿದಾಗ ಇಲ್ಲಿ ಐತಿಹಾಸಿಕ ಗೋಡೆ ಗೋಚರವಾಗ್ತಾ ಇದೆ. ನಾವಿಲ್ಲಿ ನೋಡ್ತಾ ಇರ್ಬೋದು, ಇದು ಬಹಳ ದಿನಗಳಿಂದ ಇತ್ತು. ಆದರೆ ಈ ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಒಂದು ಶಾಲೆ ಇತ್ತು. ಈ ಶಾಲೆಯನ್ನು ರಾತ್ರಿ ತೆರವು ಮಾಡಿದಂಥ ಸಮಯದಲ್ಲಿ ಇವಾಗ ಕೋಟೆ ಪತ್ತೆಯಾಗಿದೆ. ಈ ಕೋಟೆಯಲ್ಲಿ ಕೂಡ ಸಾಕಷ್ಟು ಪುರಾತನ ಪ್ರಾಚ್ಯ ವಸ್ತುಗಳಿಂದ ಕೂಡ ಈ ಒಂದು ಕೋಟೆ ನಿರ್ಮಾಣ ಮಾಡಿದೆ. ಈ ಗೋಡೆಗಳಲ್ಲಿ ಕೂಡ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಮತ್ತು ಪುರಾತನ ಏನು ಶಿಲೆ ಇಂಥವೆಲ್ಲ ಕೂಡ ಶಾಸನಗಳು ಕೂಡ ಇಟ್ಟುಕೊಂಡು ಕಟ್ಟಿದ್ದಾರೆ. ಇದರ ಹಿನ್ನೆಲೆ ಏನು ಅಂತ ಹೇಳಿ ಕೇಳೋಣ. ನಮ್ಮ ಜೊತೆಗೆ ಮಾತನಾಡಲು ಏನು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದಂಥ ಸಿದ್ದು ಪಾಟೀಲ್ ಇದ್ದಾರೆ, ಅವರನ್ನ ಕೇಳೋಣ. ಸರ್, ಇವಾಗ ಕೋಟೆ ಗೋಚರ ಆಗ್ತಾ ಇದೆ. ಹಿಂದೂ ಇತ್ತು, ಆದರೆ ಇವಾಗ ಇದನ್ನು ತೆರವು ಮಾಡಿದ ನಂತರ ಈ ಕೋಟೆ ಯಾವ ಕಾಲದ್ದು? ಇಲ್ಲೆಲ್ಲ ಹಳೆ ಪ್ರಾಚ್ಯ ಶಾಸನಗಳನ್ನು ಕೂಡಿ ಕಟ್ಕೊಂಡಿದ್ದಾರೆ. ಏನ್ರಿ ಇದ್ರ ಇತಿಹಾಸ ಅಂತ? ಸರ್, ಈಗ ಲಕ್ಕುಂಡಿ 3 ಕೋಟೆ ಸುತ್ತಿನ ಕೋಟೆ ಇತ್ತು. 3 ಸುತ್ತಿನ ಕೋಟೆ ಇತ್ತು ಲಕ್ಕುಂಡಿ ಅನ್ನೋದಕ್ಕೆ ಈ ಒಂದು ಉದಾಹರಣೆ. ಈಗೇನು ನಮ್ಮ ಮುಂದೆ ಇಲ್ಲಿ BH ಪಾಟೀಲ್ ಪ್ರೌಢಶಾಲೆ ಇತ್ತು, ಅದನ್ನು ತೆರವುಗೊಳಿಸಿದ ನಂತರ ಈಗೆಲ್ಲ ಸಾಕಷ್ಟು ಕೋಟೆ ಗೋಚರವಾಗ್ತಾ ಇದೆ. ಇನ್ನೂ ಕೂಡ ಹಾಲುಗುಂಡಿ ಬಸವೇಶ್ವರ ದೇವಸ್ಥಾನದ ಹತ್ತಿರ ಹಾಗೂ ಈ ಬಯಲು ವಸ್ತು ಸಂಗ್ರಹಾಲಯವನ್ನು ಏನು ಜಾಗ ಖರೀದಿ ಮಾಡ್ತೀವಿ, ಅಲ್ಲಿಯೂ ಸುತ್ತಲೂ ಕೂಡ ಒಂದು ಕಿಲೋಮೀಟರ್ ತನಕನೂ ಕೋಟೆ ಇನ್ನೂ ಗೋಚರವಾಗ್ತಿದೆ ಸರ್. ಅದನ್ನು ಮೇಲಿಂದ ಏನಿದೆಯಲ್ಲ, ಈಗ ಒಂದು 200-250 ವರ್ಷಗಳಿಂದ ಕಟ್ಟಿರ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಸಾಕಷ್ಟು ಪ್ರಾಚ್ಯಾವಶೇಷಗಳನ್ನು ಅದರಲ್ಲಿ ಹಾಕಿ ಕಟ್ಟಿದ್ದಾರೆ. ಈಗೇನು ನಾವು ಉತ್ಖನನದಿಂದ ಎಷ್ಟು ಕೆಳಗೆ ಹೋಗ್ತೀವಿ ಗೊತ್ತಾಗುತ್ತಲ್ಲ, ಅವಾಗ ನಮ್ದು ಏನು ರಿಯಲ್ ಕೋಟೆ ಅವಾಗ ಇತ್ತು ಅನ್ನೋದು ನಿಖರವಾಗಿ ತಿಳಿತೈತೆ ಸರ್. ನಮ್ಮ ಜೊತೆಗೆ ಮಾತನಾಡಲು ಏನು ಸಂಶೋಧಕರಾದಂಥ ಕಟ್ಟಿಮನಿಯವರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಕಟ್ಟಿಮನಿಯವರೇ, ಈಗ ಈ ಕೋಟೆ ನೋಡಿದರೆ, ಕೋಟೆ ಗೋಡೆ ನೋಡಿದರೆ ಯಾವ ಕಾಲದಂತೀರಿ? ಇಲ್ಲೆಲ್ಲ ಈ ಶಿಲಾಶಾಸನಗಳಾಗಿರೋದು ಪ್ರಾಚ್ಯ ವಸ್ತುಗಳಿಂದ ನಿರ್ಮಾಣ ಮಾಡಿದ್ದಾರೆ. ಹಲೋ ಮಾನ್ಯರೇ, ಈ ಲಕ್ಕುಂಡಿಯ ಇತಿಹಾಸದ ಬಗ್ಗೆ ನಾವು ಹೇಳ್ತಿರ್ತೀವಿ. ಲಕ್ಕುಂಡಿಯ ಪ್ರಾಚೀನತೆ ಇವತ್ತು ಲಕ್ಕುಂಡಿಯ ಇತಿಹಾಸದ ಮೇಲೆ ಹೆಚ್ಚು ಜನರ ಕಣ್ಣು ಇರಲಿಕ್ಕೆ ಕಾರಣ ಈ ನೆಲವನ್ನಾಗದಂತೆ ಇಲ್ಲಿ ಸಾಕಷ್ಟು ಬಂಗಾರದ ಏನು ಆಭರಣಗಳು, ನಾಣ್ಯಗಳು, ಜೊತೆಗೆ ಇಲ್ಲಿ ಪ್ರತಿಯೊಂದು ಮನೆ ಏನದ ಗುಡಿಯ ಮೇಲೆ ನಿರ್ಮಾಣ ಆಗಿದೆ ಅಂತ ಏನು ಹೇಳ್ತೀವಿ. 101 ಗುಡಿ, 101 ಬಾವಿ, 101 ಈಶ್ವರಲಿಂಗು ಇದ್ವಾ ಅಂತ ಪ್ರಶ್ನೆ ಮಾಡೋರು ಇದ್ದಾರೆ. 101 ಗುಡಿ ಇದ್ದು 1893ರಾಗ 50 ಗುಡಿಗೆ ಹಾಳಾಗಿದ್ದಾವೆ, 50 ಉಳಿದಾವಂತ ಬ್ರಿಟಿಷರ 1893 ಕಾಲದೊಳಗೆ ಬರೆದಿರುವಂಥ ಪುಸ್ತಕನೂ ಇದೆ. ಇಲ್ಲೇ ಪುಸ್ತಕದ ಹೆಸರು ಹೇಳೋಕ್ಕಿಂತ ಮೊದಲ ಈ ಲಕ್ಕುಂಡಿ ಇತಿಹಾಸ ಅಂದರೆ ಲಕ್ಷ್ಮಿಯ ಊರಂತ ಅದೇ ಹೇಳಿಬಿಡುತ್ತೆ ನಿಮಗೆ. ಲಕ್ಷ್ಮಿಯ ಊರು ಅಂತಂದರೆ ಸಕಲ ಸಂಪತ್ಭರಿತವಾದಂಥ ಲಕ್ಕುಂಡಿ ಇಡೀ ಭೂಮಿಯ ಮೇಲೆ ಇಂದ್ರನ ಅಮರಾವತಿಗಿಂತಲೂ ಲಕ್ಕುಂಡಿ ಹೆಚ್ಚು ಸಂಪತ್ತಿದ್ದದಕ್ಕೆ ಅದು ಭೂಮಿಯ ಮೇಲೆ ಬಂತು. ಇಂದ್ರನ ಅಮರಾವತಿ ಸಂಪತ್ತು ಕಡಿಮೆ ಇದ್ದಿದ್ದಕ್ಕೆ ಅದು ಆಕಾಶಕ್ಕೆ ಹೋಯ್ತು ಅಂತೇನು ಶಾಸನದೊಳಗೆ ವರ್ಣನೆ ಅದ. ಅಂಥ ಶಾಸನಗಳು ಇಲ್ಲೇ ಸಾಕಷ್ಟು ಇದರ ಇತಿಹಾಸದ ಮೇಲೆ ಹೊಸ ಬೆಳಕು ಬಿರ್ತಾವು. ಈ ಲಕ್ಕಿ ಗುಂಡಿ ಅನ್ನುವಂಥ ಹೆಸರು ನಾನು ಹೇಳ್ತಿರ್ತೀನಿ ಪದೇ ಪದೇ. ಲಕ್ಕಿ ಗುಂಡಿ ಅಂದರೆ, ಲಕ್ಕಿ ಅಂತಂದರೆ ಕನ್ನಡದೊಳಗೆ ಲಕ್ಕಿ, ಲಕುಮಿ, ಲಕುಮಿಕರ, ಆಮ್ಯಾಗ ಲಕ್ಕಿ ಗುಂಡಿ ಅಂತ ಕರಿಬೇಕಾದ್ರೆ ಲಕ್ಕಿ ಅನ್ನುವಂಥ ಶಬ್ದ ಕನ್ನಡ, ಲಕ್ಷ್ಮಿ ಅನ್ನುವಂಥ ಶಬ್ದ ಸಂಸ್ಕೃತ. ಹೀಗಾಗಿ ಇಲ್ಲೇ ಏನು ಲಕ್ಷ್ಮಿ ಇಲ್ಲೇ ಲಕ್ಕಿ ಗುಂಡಿ ಅಂತ ಕರೆದ್ರು, ಅದು ಲಕ್ಕಿ ಗುಂಡಡಿ ಹೋಗಿ ಲಕ್ಕಿ ಗುಂಡಿ ಅಂತ ಆಗಿ ನಂತರ ಲಕ್ಕುಂಡಿ ಆಗಿದೆ ಅನ್ನೋದು ನಿಮ್ಗೆ ಆ ಲಕ್ಕುಂಡಿಯ ನಿಷ್ಪತ್ತಿ ಹೇಳ್ಬೇಕಾದ್ರೆ ಇಂಥ ಲಕ್ಕಿ ಅನ್ನೋ ಶಬ್ದ ಕನ್ನಡದೊಳಗೆ ಲಕ್ಕಿ ಅಂತ ಕರೆದ್ರೆ ಕನ್ನಡ ಜೊತೆಗೆ ಬಂಗಾಲಿ ಭಾಷೆ ಸುದ ಸಾಮತೆಯನ್ನು ತೋರಿಸ್ಕೊಡ್ತದೆ. ಅಲ್ಲಿ ಸಹ ಲಕ್ಕಿ ಅಂದರೆ ಲಕ್ಷ್ಮೀನೇ ಸಂಸ್ಕೃತದಲ್ಲಿ. ಹೀಗಾಗಿ ನಮ್ಮ ಕನ್ನಡ ಭಾಷೆಯ ಜೊತೆಗೆ ಬಂಗಾಲಿ ಭಾಷೆಯೂ ಸಾಮ್ಯತೆಯನ್ನು ಇಲ್ಲಿ ತೋರಿಸ್ಕೊಡ್ತದೆ. ಕೋಟೆಯ ಗೋಡೆ ಗೋಚರವಾಗ್ತಾ ಇದೆ. ಇದರ ಇತಿಹಾಸ ಕೇಳ್ಪಟ್ರೆ ಇದು ಬಾದಾಮಿ ಚಾಲುಕ್ಯರ ಕಾಲದಿಂದ ಹಿಡಿದು ವಿಜಯನಗರ ಕಾಲದ ಆಳ್ವಿಕೆಯಲ್ಲಿ ಈ ಒಂದು ಕೋಟೆ ಗೋಡೆಯನ್ನು ನಿರ್ಮಾಣ ಮಾಡಿದ್ರು. ಇದೊಂದು 7 ಸುತ್ತಿನ ಕೋಟೆ.